ಶನಿ ಜಯಂತಿ, ಶನಿ ಅಮಾವಾಸ್ಯೆ ಎರಡೂ ಕೂಡ 13 ವರ್ಷಗಳ ನಂತರ ಒಟ್ಟಿಗೆ, ಅದು ಕೂಡ ಶನಿವಾರದಂದು ಬಂದಿರುವಂತಹ ಅಪರೂಪದ ಅಸಾಧಾರಣವಾದಂತಹ ಶಕ್ತಿಶಾಲಿ ಜೋಡಣೆಯ ಒಂದು ವಿಶೇಷ ದಿನವಾಗಿದೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಶನಿ ಜಯಂತಿಯು ಕರ್ಮ, ನ್ಯಾಯ ಮತ್ತು ಶಿಸ್ತಿನ ದೈವಿಕ ಆಡಳಿತಗಾರ ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ ಶನಿದೇವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಶನಿದೇವರು ನ್ಯಾಯ ಮತ್ತು ಕರ್ಮದ ದೇವರಾಗಿದ್ದಾರೆ. ಅವರ ನೀತಿವಂತ ಸ್ವಭಾವವು ನೈತಿಕತೆಯ ಹಾದಿಯಲ್ಲಿ ನಡೆಯುವವರಿಗೆ ಪ್ರತಿಫಲ ನೀಡುತ್ತದೆ ಮತ್ತು ದ್ರೋಹ ಮತ್ತು ದುಷ್ಟತನದ ಹಾದಿಯಲ್ಲಿ ನಡೆಯುವವರಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ. ಅವರು ಎಲ್ಲ ಕಾಲದ ಶ್ರೇಷ್ಠ ಗುರು. ಹಾಗಿದ್ದರೆ ಈ ವರ್ಷದ ಶನಿ ಜಯಂತಿ ಯಾವಾಗ, ದಿನಾಂಕ, ಸಮಯ ಎಲ್ಲವನ್ನು ಈಗ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಲೇಬೇಡಿ. ಶನಿ ಜಯಂತಿ 2026ರ ದಿನಾಂಕ, ಇದು ಶನಿವಾರ, ಅಂದರೆ ಮೇ 16ರಂದು ಇದು ಬಂದಿದೆ. ಅಮಾವಾಸ್ಯೆಯ ತಿಥಿ ಆರಂಭ ಆಗ್ತಾ ಇರೋದು ಮೇ 16 ಶನಿವಾರದಂದು ಬೆಳಗ್ಗಿನ ಜಾವ 5:11ಕ್ಕೆ. ಅಮಾವಾಸ್ಯೆಯ ತಿಥಿ ಕೊನೆಗೊಳ್ಳುತ್ತಿರುವುದು ಮೇ 17 ಭಾನುವಾರದಂದು ಬೆಳಗ್ಗಿನ ಜಾವ 1:30ಕ್ಕೆ. ನಾವು ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯವೇನೆಂದರೆ, ಸ್ಥಳಗಳ ಪ್ರಕಾರ ಸಮಯಗಳು ಸ್ವಲ್ಪ ಬದಲಾಗಬಹುದು ಅಷ್ಟೇ. ಶನಿ ಜಯಂತಿಯ ಇಡೀ ದಿನ ಶನಿದೇವನ ಪೂಜೆಗೆ ಅತ್ಯಂತ ಶುಭವಾಗಿದೆ. ಮುಖ್ಯವಾಗಿ ಆಗಿದ್ದರೆ ನಾಳೆ ಏನು ಮಾಡಬೇಕು, ಯಾವುದಕ್ಕೆ ಇದು ತುಂಬ ಶುಭ ಎಂದು ನೋಡುವುದಾದರೆ, ಶನಿ ಸಾಡೆ ಎಲ್ಲರಿಗೂ ತಿಳಿದಿದೆ. 7.5 ವರ್ಷಗಳ ಕಾಲ ಶನಿಯ ಪ್ರಭಾವ ಸಂಚಾರ ಇರುವಂತಹ ಕಠಿಣ ಒಂದು ಸಂದರ್ಭಗಳು. ಇದನ್ನು ಎದುರಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಇದು ಸುವರ್ಣ ಅವಕಾಶವೆಂದೇ ಹೇಳಬಹುದು. ಯಾಕೆಂದರೆ ಸ್ನೇಹಿತರೆ, ನಾಳೆ ಶನಿವಾರ, ಶನಿ ಜಯಂತಿ ಹಾಗೂ ಶನಿ ಅಮಾವಾಸ್ಯೆ ಎರಡೂ ಕೂಡ ಶನಿದೇವರ ವಾರದೊಂದೇ ಬಂದಿರುವುದರಿಂದ ಆ ದಿನ ಕೆಲವು ಪರಿಹಾರಗಳನ್ನು, ಹಾಗೆ ಕೆಲವು ಮಂತ್ರಗಳನ್ನು ಮತ್ತು ದೇವರ ಧ್ಯಾನವನ್ನು ಮಾಡುತ್ತಾ ಇದ್ದರೆ ಶನಿ ಪ್ರಭಾವ ಕಡಿಮೆಯಾಗುತ್ತದೆ. ಎಲ್ಲ ಶನಿ ಜಯಂತಿಗಿಂತಲೂ 100 ಪಟ್ಟು ಇದು ಹೆಚ್ಚು ಪರಿಣಾಮಕಾರಿ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ನಾಳೆ ಶನಿದೇವರನ್ನು ಧ್ಯಾನಿಸಿ ಪೂಜಿಸುವುದರಿಂದ ಭಕ್ತರು ಇಂದಿನ ಕರ್ಮದ ಸಾಲಗಳನ್ನು ತೊಳೆಯಲು, ದುಷ್ಕೃತ್ಯಗಳಿಗೆ ಕ್ಷಮೆ ಪಡೆಯಲು ಮತ್ತು ಕಷ್ಟಗಳಿಂದ ರಕ್ಷಣೆ ಪಡೆಯಲು ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲು, ದೇವರನ್ನು ಒಲಿಸಿಕೊಳ್ಳಲು, ಹಾಗೆಯೇ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅದ್ಭುತ ಅವಕಾಶ ಎಂದೇ ಹೇಳಬಹುದಾಗಿದೆ. ಉತ್ತಮ ಫಲಗಳಿಗಾಗಿ ಯಾವೆಲ್ಲ ಕೆಲಸಗಳನ್ನು ಶನಿ ಜಯಂತಿಯ ದಿನ ಮಾಡಲೇಬೇಕು, ಹಾಗೆ ಶನಿದೇವರ ಪೂಜೆ ಮಾಡುವ ರೀತಿ ಹೇಗೆ, ಇದನ್ನೆಲ್ಲ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಶನಿ ಜಯಂತಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮುಗಿಸಿ ಶನಿದೇವರಿಗೆ ಸಂಬಂಧಿಸಿದಂತಹ ಸ್ವಚ್ಛವಾದ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಅಂದರೆ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ಶನಿದೇವರ ವಿಗ್ರಹವನ್ನು ನೀವು ಪೂಜಿಸುತ್ತಿದ್ದರೆ ವಿಗ್ರಹವನ್ನು ಸ್ಥಾಪಿಸಬೇಕು, ಅಥವಾ ಚಿತ್ರಪಟವಿದ್ದರೆ ಅದನ್ನು ಕೂಡ ಸ್ವಚ್ಛಗೊಳಿಸಿ ಅದನ್ನು ನಾವು ಗಾಢವಾದ ಬಟ್ಟೆ, ಅಂದರೆ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯ ಮೇಲೆ ಅದನ್ನು ಇರಿಸಬೇಕು. ಅದರ ಮುಂದೆ ದೀಪಗಳನ್ನು ಬೆಳಗಬೇಕು. ತೈಲಾಭಿಷೇಕಕ್ಕಾಗಿ ಸಾಸಿವೆ ಎಣ್ಣೆಯೊಂದಿಗೆ ಹಿತ್ತಾಳೆ ಅಥವಾ ಕಬ್ಬಿಣದ ದೀಪವನ್ನು ಸಿದ್ಧ ಮಾಡಿಕೊಳ್ಳಬೇಕು. ವಿಗ್ರಹವಿದ್ದರೆ ಅದನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡುವ ಮೊದಲು ಗಂಗಾಜಲ, ಅಂದರೆ ಪಂಚಾಮೃತ, 5 ವಸ್ತುಗಳ ಮಿಶ್ರಣ, ಹಾಗೆ ಎಣ್ಣೆ ಮತ್ತು ನೀರಿನಿಂದ ವಿಗ್ರಹವನ್ನು ಶುದ್ಧೀಕರಿಸುವ ಆಚರಣೆಯನ್ನು ಕೈಗೊಳ್ಳಬೇಕು. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ವಿಗ್ರಹಕ್ಕೆ 9 ಅಮೂಲ್ಯ ರತ್ನಗಳಿಂದ ಮಾಡಿದ ಹಾರವನ್ನು ನಾವು ಅರ್ಪಿಸಬಹುದು. ಈ ಹಾರವನ್ನು ನೀವು ನಿಮ್ಮಲ್ಲಿ ಮೊದಲಿನಿಂದ ಮಾಡುತ್ತಾ ಬಂದಿದ್ದರೆ ಅರ್ಪಿಸುವುದು ಒಳ್ಳೆಯದು. ಶನಿ ವಿಗ್ರಹವಿಲ್ಲವೆಂದರೂ
ಶನಿದೇವರ ಯಂತ್ರವಾದರೂ ಇದ್ದರೆ ಅದಕ್ಕೆ ನಾವು ಅಭಿಷೇಕ ಮಾಡಬಹುದಾಗಿದೆ. ಶನಿ ಬೀಜ ಮಂತ್ರವನ್ನು ಪಠಿಸುತ್ತಾ ವಿಗ್ರಹ ಅಥವಾ ಶನಿ ಯಂತ್ರದ ಮೇಲೆ ಸಾಸಿವೆ ಎಣ್ಣೆಯ ಅಭಿಷೇಕವನ್ನು ಮಾಡಬೇಕಾಗುತ್ತದೆ. ಇದು ಶನಿ ಜಯಂತಿಯ ದಿನ ಮಾಡಿದರೆ ಅತ್ಯಂತ ಮಹತ್ವದ ಆಚರಣೆಯಾಗಿರುತ್ತದೆ. ಇದರಿಂದ ಹೆಚ್ಚು ಫಲಗಳು ದೊರೆಯುತ್ತವೆ. ಧೂಪ ದೀಪಗಳನ್ನು ಬೆಳಗಿಸಿ ಆ ದಿನ ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತುಗಳು ಹಾಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದನ್ನು ಮರೆಯಬಾರದು. ಇದು ಅತ್ಯಂತ ಪ್ರಿಯವಾದಂತಹ ನೈವೇದ್ಯವಾಗಿದೆ. ಹಾಗೆ ಮುಖ್ಯವಾಗಿ ಸಂಜೆಯ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು. ಹಾಗೆ ಶನಿದೇವರ ಮಂತ್ರಗಳನ್ನು ಪಠಿಸಿ. ಉದಾಹರಣೆಗೆ ಶನಿ ಬೀಜ ಮಂತ್ರ, ಶನಿ ಗಾಯತ್ರಿ ಮಂತ್ರ, ಶನಿ ಚಾಲಿಸ ಇವನ್ನೆಲ್ಲ ನೀವು ಆ ದಿನ ಪಠಿಸಬಹುದಾಗಿದೆ. ಹಾಗೆ ಶನಿದೇವರ ಕಥೆಗಳನ್ನು ಕೇಳುವುದು, ಓದುವುದು, ಶನಿಯ ಸ್ತೋತ್ರಗಳನ್ನು ಪಠಿಸುವುದು ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಹೆಚ್ಚು ಸಹಾಯವಾಗುತ್ತದೆ. ಈ ದಿನ ಉಪವಾಸವನ್ನು ಕೂಡ ಆಚರಿಸಬಹುದು. ಈ ದಿನ ಮಾಡುವಂಥ ಉಪವಾಸ ವ್ರತ ಅತ್ಯಂತ ಫಲದಾಯಕವಾಗಿರುತ್ತದೆ. ಹಾಗೆ ಶನಿದೇವನ ಅನುಗ್ರಹ ಕೂಡ ನಮ್ಮ ಮೇಲೆ ಲಭಿಸುತ್ತದೆ. ಭಕ್ತರು ಸಾಮಾನ್ಯವಾಗಿ ದಿನವಿಡೀ ಉಪವಾಸವನ್ನು ಮಾಡುತ್ತಾರೆ. ಸಂಜೆಯ ವೇಳೆ ಪೂಜೆ ಮಾಡಿದ ಬಳಿಕ, ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಉಪವಾಸವನ್ನು ಮುರಿಯುತ್ತಾರೆ. ಶನಿ ಜಯಂತಿಯ ದಿನ ಏನೆಲ್ಲ ಮುಖ್ಯವಾಗಿ ಕೆಲಸಗಳನ್ನು ಮಾಡಬಹುದು ಎಂಬುದನ್ನು ಚಿಕ್ಕದಾಗಿ ಈಗ ತಿಳಿದುಕೊಂಡು ನಂತರ ಮಂತ್ರಗಳನ್ನು ನಾವು ಕೇಳೋಣ. ಶನಿ ಜಯಂತಿಯ ದಿನ ಅನೇಕ ಭಕ್ತರು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ. ಇದನ್ನು ನಾವು ಅಂದರೆ ಸೂರ್ಯ ಉದಯಿಸುವ ಸಮಯದಲ್ಲಿ ನೀರಿನ ಅರ್ಪಣೆಯನ್ನು ಮಾಡಬೇಕು. ಯಾಕೆಂದರೆ ಶನಿದೇವರು ಸೂರ್ಯದೇವರ ಪುತ್ರ. ಆದ್ದರಿಂದ ತಂದೆಯನ್ನು ಗೌರವಿಸುವುದರಿಂದ ತಂದೆ ಮಗನ ಬಾಂಧವ್ಯ ಬಲಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಸೂರ್ಯದೇವರ ಮಂತ್ರವನ್ನು ಪಠಿಸಬೇಕು. ಅದು ಯಾವುದೆಂದರೆ ಓಂ ರಾಂ ರೀಂ ರೌಂ ಸ ಸೂರ್ಯಾಯ ನಮಃ ಎಂಬ ಬೀಜ ಮಂತ್ರವನ್ನು ಪಠಿಸಿ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯದೇವನನ್ನು ಗೌರವಿಸುವುದು, ಧ್ಯಾನಿಸುವುದು ಒಳ್ಳೆಯದು. ಈಗ ಎರಡನೆಯದಾಗಿ ಸಾಸಿವೆ ಎಣ್ಣೆಯನ್ನು ನಾವು ಬಳಸುವುದು. ಹೌದು, ಶನಿದೇವರಿಗೆ ಅತ್ಯಂತ ಪವಿತ್ರವಾದಂತಹ ನೈವೇದ್ಯ ತೈಲಾಭಿಷೇಕ ಎಂದರೆ ಅದು ಸಾಸಿವೆ ಎಣ್ಣೆಯ ಅಭಿಷೇಕ. ಹಾಗೆ ದೀಪಕ್ಕೂ ಕೂಡ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದು ತುಂಬ ಶ್ರೇಷ್ಠ. ಮೂರನೆಯದಾಗಿ ಕಪ್ಪು ಎಳ್ಳನ್ನು ನೈವೇದ್ಯವಾಗಿ ಅರ್ಪಿಸುವುದು. ಶನಿದೇವರ ಅತ್ಯಂತ ಪ್ರಿಯವಾದಂತಹ ಕಪ್ಪು ಎಳ್ಳನ್ನು ಅರ್ಪಿಸಿದರೆ ಶನಿಯ ದುಷ್ಪರಿಣಾಮಗಳನ್ನು ನಾವು ಕಡಿಮೆ ಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆಯಬಹುದಾಗಿದೆ. ನಾಲ್ಕನೆಯದಾಗಿ ಉದ್ದಿನ ಬೇಳೆ. ಶನಿದೇವರಿಗೆ ಸಂಬಂಧಿಸಿದ ಒಂದು ಉದ್ದಿನ ಬೇಳೆಯನ್ನು ನಾವು ನಿರ್ಗತಿಕರಿಗೆ ದಾನ ಮಾಡಬಹುದು, ದೇವರಿಗೂ ಕೂಡ ಅರ್ಪಿಸಬಹುದಾಗಿದೆ. ಇದರಿಂದಲೂ ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಆ ದಿನ ಕಬ್ಬಿಣದ ದೀಪವನ್ನು ಹಚ್ಚುವುದು. ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಕಬ್ಬಿಣದ ದೀಪವನ್ನು ಹಚ್ಚುವುದು. ಹಾಗೆ ಕಬ್ಬಿಣವನ್ನು ಕೂಡ ದಿನ ಕೆಲವು ತುಂಡುಗಳನ್ನು ದಾನ ಮಾಡುವುದು ಕೂಡ ಒಳ್ಳೆಯದು. ಐದನೆಯದಾಗಿ ಕಪ್ಪು ಹೂಗಳು, ಕಪ್ಪು ಬಟ್ಟೆ. ಕಪ್ಪು ಹೂಗಳು ಎಲ್ಲೂ ಸಿಗೋದಿಲ್ಲ, ಆದರೆ ಗಾಢವಾದಂಥ ನೀಲಿ ಕಮಲ, ನೇರಳೆ ಶನಿದೇವರಿಗೆ ತುಂಬ ಇಷ್ಟ. ಅದನ್ನು ದೇವರಿಗೆ ಅರ್ಪಿಸುವುದು ಕೂಡ ವಿಶೇಷ ಒಳ್ಳೆಯದು. ಹಾಗೆ ಕಪ್ಪು ಬಟ್ಟೆಯನ್ನು ಕೂಡ ಆ ದಿನ ದಾನ ಮಾಡಬಹುದು. ದೇವರ ಪೂಜೆಯಲ್ಲಿ ಬಳಸಿದಂತಹ ಕಪ್ಪು ಬಟ್ಟೆಯನ್ನು ನಾವು ಪೂಜೆಯ ನಂತರ ದಾನ ಮಾಡಬಹುದಾಗಿದೆ. ಹಾಗೆ ಆ ದಿನ ಅರಳಿ ಮರವನ್ನು ನಾವು ಶನಿದೇವರ ವಾಸಸ್ಥಾನವೆಂದು ಹೇಳುತ್ತೇವೆ. ಅದರ ಎಲೆಗಳನ್ನು ಪ್ರಾರ್ಥನೆ ಸಮಯದಲ್ಲಿ ಬಳಸಬಹುದಾಗಿದೆ. ಹಾಗೆ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚುವುದು, ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು, ಅರಳಿ ಮರವನ್ನು ಸುತ್ತುವುದು, ಪ್ರದಕ್ಷಿಣೆ ಹಾಕುವುದು ಕೂಡ ತುಂಬ ಒಳ್ಳೆಯದು. ಇದೆಲ್ಲವನ್ನು ನೀವು ಶುದ್ಧ ಮನಸ್ಸಿನಿಂದ ಮಾಡಿದರೆ ಶನಿದೇವರ ಅನುಗ್ರಹ ಸಿಗುವುದಂತೂ ಎಳ್ಳಷ್ಟು ಸಂಶಯವಿಲ್ಲ.
ಹೀಗೆ ನಾವು ಮಾಡುವುದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತದೆ, ಶನಿ ತೈಲಾಭಿಷೇಕ ಮಾಡುವುದರಿಂದ, ದಾನ ಮಾಡುವುದರಿಂದ ಆಗುವಂಥ ಪ್ರಯೋಜನಗಳನ್ನು ಈಗ ನೋಡುವುದಾದರೆ, ಸಾಡೆ ಸಾತಿ ಮತ್ತು ಶನಿಯ ಪ್ರಭಾವದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆ ಏನಾದರೂ ಕೆಲಸದಲ್ಲಿ ವಿಳಂಬಗಳು, ಅಡೆತಡೆಗಳು, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೆ ಇದು ಅದಕ್ಕೆ ಪರಿಹಾರವನ್ನು ನೀಡುತ್ತದೆ. ಹಾಗೆ ಶನಿದೇವ ಎಂದರೆ ಶಿಸ್ತು, ತಾಳ್ಮೆ, ದೀರ್ಘಕಾಲೀನ ಯಶಸ್ಸನ್ನು ಕೊಡುವಂತಹ ದೇವರು. ಅವರ ಆಶೀರ್ವಾದವನ್ನು ಇದು ಆಹ್ವಾನಿಸುತ್ತದೆ. ಈ ದಿನ ಏನು ಮಾಡಬಾರದು ಎಂಬುದನ್ನು ನೋಡೋಣ. ಮಾಂಸಾಹಾರ ಸೇವನೆ ಮಾಡುವುದಾಗಲಿ, ಮದ್ಯ ಸೇವನೆ ಮಾಡುವುದಾಗಲಿ ಮಾಡಲೇಬಾರದು. ಹಾಗೆ ವಿವಾದಗಳನ್ನು ಮಾಡುವುದು, ವಾದಗಳನ್ನು ಮಾಡುವುದು ಮಾಡಲೇಬೇಡಿ. ಇದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಹಿರಿಯರನ್ನು ಕಂಡಾಗ ಮತ್ತು ಬಡವರನ್ನು ನೋಡಿದಾಗ ಅವರನ್ನು ಅಗೌರವದಿಂದ ಕಾಣಬೇಡಿ. ಶನಿದೇವರು ಕಾರ್ಮಿಕ ವರ್ಗದ ರಕ್ಷಕ, ಆದ್ದರಿಂದ ಅವರನ್ನು ಅಗೌರವ ಕೊಟ್ಟು ಮಾತನಾಡಿಸಬೇಡಿ. ಹಾಗೆ ಈ ದಿನ ಅಮಾವಾಸ್ಯೆಯೂ ಇರುವುದರಿಂದ ಕೂದಲನ್ನು ಕತ್ತರಿಸುವುದಾಗಲಿ, ಉಗುರನ್ನು ಕತ್ತರಿಸುವುದಾಗಲಿ, ಮರಗಿಡಗಳನ್ನು ಕತ್ತರಿಸುವುದಾಗಲಿ ಮಾಡಬೇಡಿ. ಶನಿ ಜಯಂತಿಯ ಮಂತ್ರಗಳನ್ನು ನೋಡೋಣ. ಶನಿದೇವರ ಬೀಜ ಮಂತ್ರ: ಓಂ ಪ್ರಾಂ ಪ್ರೀಂ ಪ್ರಾಂ ಸ ಶನೇ ನಮಃ. ಇದನ್ನು ಗರಿಷ್ಠ 108 ಬಾರಿ ನೀವು ಪಠಿಸಬಹುದು. ಹಾಗೆ ಶನಿ ಗಾಯತ್ರಿ ಮಂತ್ರ ಕೇಳೋಣ. ಓಂ ಶನೀಶ್ಚರಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್. ಈಗ ಶನಿ ಮೂಲ ಮಂತ್ರವನ್ನು ಕೇಳೋಣ. ಓಂ ಶಂ ಶನೀಶ್ಚರಾಯ ನಮಃ. ಈಗ ಕೊನೆಯದಾಗಿ ಶನಿ ನವಗ್ರಹ ಮಂತ್ರವನ್ನು ಕೇಳೋಣ. ಇದರ ಮುಖಾಂತರ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಶನಿ ಜಯಂತಿಯ, ಶನಿ ಅಮಾವಾಸ್ಯೆಯ ಶುಭಾಶಯಗಳು.